ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಥುನ ರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಇರ್ತಕ್ಕಂತಹ ಸಂಭವಗಳು ಅಥವಾ ಅಸಂಭವಗಳು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮಿಥುನ ರಾಶಿಯವರ ಪ್ರೇಮ ಮತ್ತು ಕುಟುಂಬದ ವಿಚಾರ. ಪ್ರೇಮದ ವಿಚಾರ ಬಂತು ಅಂದರೆ ಇವರ ಜೀವನದಲ್ಲಿ ಹೊಸ ಪ್ರೀತಿಯನ್ನು, ಹೊಸ ಸಂಬಂಧವನ್ನು ಬೆಳೆಸ್ತಕ್ಕಂಥ ವಿಚಾರ, ಅಥವಾ ಹೊಸ ಮದುವೆ ಆಗಲಿಕ್ಕೆ ಆಗ್ಬೋದು, ಅಥವಾ ಹೊಸ ಒಂದು ಸಂಬಂಧವನ್ನು ಬೆಳೆಸುವಂಥ ಕೆಲಸಗಳಾಗ್ಬೋದು. ಆಗೋದಾದರೆ ಈ ತಿಂಗಳಲ್ಲಿ ಬಹಳ ಒಳ್ಳೆಯ ವ್ಯವಸ್ಥೆ ಆಗುತ್ತೆ. ಮತ್ತು ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ಜರುಗುವಂಥ ಸಂಭವಗಳು ಈ ತಿಂಗಳಲ್ಲಿದೆ. ಕುಟುಂಬದ ವಿಚಾರ ಬಂತು ಅಂದರೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತೆ, ವಂಶವೃಕ್ಷ ಬೆಳೆಯುತ್ತೆ, ಯಾವುದೇ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಮನೆಯಲ್ಲಿ ಶುಭ ಕಾರ್ಯ ಆಗೋದ್ರಿಂದ ಯಾವುದೇ ಒಂದು ಸಮಸ್ಯೆಗಳು, ಅಸಹಜ ವರ್ತನೆಗಳು ಆಗೋದಿಲ್ಲ, ಎಲ್ಲವೂ ಶುಭ ಆಗುತ್ತೆ. ಎರಡನೇದಾಗಿ ಉದ್ಯೋಗ ಮತ್ತು ವೃತ್ತಿ. ಉದ್ಯೋಗ ಮತ್ತು ವೃತ್ತಿ ವಿಚಾರ ನೋಡಬೇಕು ಅಂದರೆ, ಉದ್ಯೋಗ ಅಂತಂದರೆ ಮಾಡ್ತಕ್ಕಂಥ ಕೆಲಸಗಳು, ಯಾವುದೇ ವಿಚಾರಗಳು ಮಾಡಿದ್ರು ಕೂಡ ಈ ತಿಂಗಳು ನಿಮಗೆ ಸಣ್ಣ ಪುಟ್ಟ ಇಂಕ್ರಿಮೆಂಟ್ ಆಗ್ಬೋದು, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಬದಲಾವಣೆಗಳು ಕಾಣ್ತಕ್ಕಂಥ ಸಂಭವ ಇದೆ. ಯಾವುದೇ ರೀತಿ ದೊಡ್ಡ ಮಟ್ಟಿನ ಒಂದು ಯಶಸ್ಸನ್ನು ಸಾಧಲಿಕ್ಕೆ ಸ್ವಲ್ಪ ಕಷ್ಟ ಇರೋದ್ರಿಂದ ಈ ತಿಂಗಳು ಸ್ವಲ್ಪ ನೋಡಿಕೊಂಡು ಕೆಲಸ ಮಾಡೋದು ಭಾಳ ಒಳ್ಳೆಯದಾಗುತ್ತೆ. ವೃತ್ತಿ ಜೀವನದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಅಸಂಭವ ವಿಚಾರಗಳಿಂದ ಅಥವಾ ಸೋರ್ಸ್ ಇಲ್ಲದಂಥ ವ್ಯವಸ್ಥೆಯಲ್ಲಿ ಸೋರ್ಸನ್ನು ಹುಡುಕೋದು ಅಥವಾ ಕೆಲಸ ಮಾಡೋದ್ರಲ್ಲಿ ಪ್ರತಿಫಲನ ಅಪೇಕ್ಷೆ ಮಾಡಿರೋದು ತಪ್ಪಾಗುತ್ತೆ. ಆ ಅಪೇಕ್ಷೆ ಏನು ಪಡ್ತೀರಾ ಅದು ಅಸಹಜ ವ್ಯವಸ್ಥೆಗಳು ಬೇಡ, ಸಹಜ ವ್ಯವಸ್ಥೆಯಲ್ಲಿ ಸಾಕು, ಬೇರೆ ಸಮಸ್ಯೆಗಳು ನಿಮಗಿಲ್ಲ. ಆರ್ಥಿಕ ವಿಚಾರ ನೋಡಬೇಕು ಅಂತಂದರೆ, ಆರ್ಥಿಕ ವಿಚಾರ ಮತ್ತು ಉದ್ಯೋಗ. ಆರ್ಥಿಕ ವಿಚಾರ ಯಾವ ರೀತಿ ಇರಪ್ಪ ಅಂತಂದರೆ, ಬಿಸ್ನೆಸ್ ಮಾಡೋ ವ್ಯಕ್ತಿಗಳಾಗ್ಬೋದು, ಅಥವಾ ಹೂಡಿಕೆ ಮಾಡುವಂಥ ವ್ಯಕ್ತಿಗಳಾಗ್ಬೋದು, ಅಥವಾ ಯಾವುದಾದ್ರೂ ವ್ಯವಸ್ಥೆಗಳಲ್ಲಿ ಮುಂದುವರಿಯುವಂಥ ವಿಚಾರಗಳಲ್ಲಿ ಸಾಲ ಕೊಟ್ಟಂಥ ವಿಚಾರಗಳಾಗ್ಬೋದು. ಈ ತಿಂಗಳಲ್ಲಿ ನಿಮಗೆ ಹೂಡಿಕೆಯಲ್ಲಿ 90 ಭಾಗ ಅಥವಾ 100 ಭಾಗ ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಂದು 60 ಭಾಗದಷ್ಟು ಸಕ್ಸಸ್ ಅಷ್ಟೇ ಕಾಣ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಅಪೇಕ್ಷೆ ಪಡಲಿಕ್ಕೆ ಹೋಗಬೇಡಿ. ಮತ್ತು ಯಾವುದಾದ್ರು ಫಾರಿನ್ ಎಕ್ಸ್ಚೇಂಜ್ ಆಗ್ಬೋದು, ಅಥವಾ ಉದ್ಯೋಗ ವ್ಯವಸ್ಥೆಗಳಲ್ಲಿ ಏನಾದ್ರು ವಿಚಾರ ಮಾಡ್ತಾಯಿದ್ರೆ ಈ ತಿಂಗಳಲ್ಲಿ ನಿಮ್ಮ ಕೆಲಸ ಆಗುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಒಂದಾಗಿ ಆರೋಗ್ಯದ ವಿಚಾರದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆರೋಗ್ಯದಲ್ಲಿ ಸಹಜ ವಿಚಾರಗಳು, ಸಣ್ಣ ಪುಟ್ಟ ವಿಚಾರಗಳಿರುತ್ತೆ ಹೊರತು ಯಾವುದೇ ಸಮಸ್ಯೆಗಳು, ಆಸ್ಪತ್ರೆಗೆ ಹೋಗೋದಾಗ್ಬೋದು ಅಥವಾ ಹುಷಾರಿಲ್ಲದೆ ಮಲಗುವಂಥ ವಿಚಾರಗಳು ಯಾವುದು ಬರೋದಿಲ್ಲ. ಸ್ವಲ್ಪ ಓಡಾಡಬೇಕಾದ್ರೆ ವಾಹನದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿ, ನಿಮ್ಮ ಕುಟುಂಬದಲ್ಲಿ ಬರೋದಿಲ್ಲ ಈ ತಿಂಗಳಲ್ಲಿ. ಇವರಿಗೆ ಪರಿಹಾರ ಮಾರ್ಗಗಳು ಮೋಕ್ಷವಾಗಿ ಅವಶ್ಯಕತೆ ಇಲ್ಲ. ಆದರೂ ಕೂಡ ಪ್ರತಿ ಮಂಗಳವಾರ ಕುಲದೇವರಿಗೆ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ದೇವರ ಒಂದು ಫೋಟೋ ಆಗ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು ಕೈ ಮುಗಿದು ಪುಷ್ಪಾರ್ಚನೆ ಅಥವಾ ಕುಂಕುಮಾರ್ಚನೆ ಮಾಡಿಸ್ಕೊಬರೋದ್ರಿಂದ ಬಹಳ ಒಳ್ಳೆಯದಾಗುತ್ತೆ. ಇದಾಗಿತ್ತು ನವೆಂಬರ್ ತಿಂಗಳ ಮಿಥುನ ರಾಶಿಯ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.